ದ ಡೈಲಿ ಬ್ರೀಫ್ನ ಇವತ್ತಿನ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆದ 2 ಕಥೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂಬರ್ 1, ಭಾರತದ ಅತಿ ದೊಡ್ಡ ಸಂಘಟಿತ ದ ಅದಾನಿ ಗ್ರೂಪ್ ಮತ್ತೆ ನ್ಯೂಸ್ ಅಲ್ಲಿದೆ, ಸಮಸ್ಯೆ ಆಗಿದೆ. ನಂಬರ್ 2, ಆರೋಗ್ಯವೇ ಸಂಪತ್ತು ಅಂತ ಹೇಳ್ತಾರೆ. ಹೆಲ್ತ್ ಇಸ್ ವೆಲ್ತ್. ಆದ್ರೆ ನಮ್ಮ ಸರ್ಕಾರ ಆರೋಗ್ಯದ ಮೇಲೆ ಸ್ಪೆಂಡ್ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ. ನಿಮ್ಮೆಲ್ರಿಗೂ ಝೀರೋದಾ ಮಾರ್ಕೆಟ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಏನೇನು ನ್ಯೂಸ್ ನಡೆಯುತ್ತೆ ಅನ್ನೋದನ್ನ ನಾನು ನಿಮ್ಗೆ ಸಿಂಪ್ಲಿಫೈ ಆಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತಿನ ತಾರೀಕು ಫ್ರೈಡೆ, ನವೆಂಬರ್ 22. ಹಾಗೆಯೇ ನೀವು ನಮ್ಮ ಕಾರ್ಯಕ್ರಮವನ್ನ ಸ್ಪಾಟಿಫೈ, ಆಪಲ್ ಪಾಡ್ಕಾಸ್ಟ್ ಅಲ್ಲೂ ಸಹ ನೋಡ್ಬೋದು. ನಿಮ್ಗೇನಾದ್ರೂ ಈ ಕಾರ್ಯಕ್ರಮನ ಯಾವಾಗ ಬೇಕಾವಾಗ ನೋಡ್ಬೇಕು ಅಂತ ಅನ್ಸಿದ್ರೆ ಪಾಡ್ಕಾಸ್ಟ್ನ ಕನ್ಸ್ಯೂಮ್ ಮಾಡ್ಬೋದು. ನೀವೇನಾದ್ರೂ ವಿಡಿಯೋ ಮುಖಾಂತರ ನೋಡ್ತೀರಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಚಾಟ್ಸ್ ಮುಖಾಂತರ ನೋಡ್ಬೋದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ನಮ್ಮ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ನಿಮ್ಗೆ ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ಸ್ ಅಲ್ಲೇ ಅವೈಲೇಬಲ್ ಇದೆ. ಸೊ ಹಾಗಿದ್ರೆ ಇವತ್ತಿನ ಫಸ್ಟ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ದ ಅದಾನಿ ಗ್ರೂಪ್ ಏನ್ ಗೊತ್ತಾ, ಇದು ಭಾರತದ ಅತಿ ದೊಡ್ಡ ಸಂಘಟಿತ ಅಂತ ಹೇಳ್ಬೋದು. ಮತ್ತೆ ಕಾಂಟ್ರವರ್ಸಿಯಲ್ ಬಂದಿದೆ. ಏನು ಅಂತಂದ್ರೆ US ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, DOJ ಅಂತ ಹೇಳ್ತಿದೀವಿ, ಮತ್ತೆ ಸಾವಿರಾರು ಕ್ವಶನ್ಸ್ ಗಳನ್ನ ಈ ಅದಾನಿ ಗ್ರೂಪ್ ಮೇಲೆ ಹಾಗೂ ಎಕ್ಸಿಕ್ಯೂಟಿವ್ಸ್ ಮೇಲೆ ಕೇಳ್ತಿದೆ. ಏನು ಅಂತಂದ್ರೆ ಈ ಅದಾನಿ ಗ್ರೂಪ್ ನ ಫೌಂಡರ್ ಆಗಿರುವಂತಹ ಗೌತಮ್ ಅದಾನಿ ಅವರು ಬ್ರೈಬರಿ, ಫ್ರಾಡ್ ಮತ್ತೆ ಅಬ್ಸ್ಟ್ರಕ್ಷನ್ಸ್ ಆಫ್ ಜಸ್ಟಿಸ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ. ಒಂದು ಪಕ್ಷ ಈ ಎಲ್ಲಾ ಆರೋಪಗಳು ನಿಜ ಆಯ್ತು ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಲಕ್ಷಾಂತರ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ನೇ ಶೇಕ್ ಮಾಡತ್ತೆ. ಹೌದು, ನಮ್ಮ ಭಾರತದ ರಿನ್ಯೂವಬಲ್ ಎನರ್ಜಿ ಆಂಬಿಷನ್ಸ್ ಏನಿದೆ ಇದ್ರ ಮೇಲೆ ಹೊಡೆತ ಬೀಳತ್ತೆ. ಇದೆಲ್ಲ ಬರೀ ಆರೋಪಗಳು ಅಂತ ಹೇಳ್ಬೋದು, ಆದ್ರೆ ಇದು ವರ್ಷಾನುಗಟ್ಲೆ ನಡೆಯುತ್ತೆ ಈ ಒಂದು ವಿಷಯ ನಿಜ ಇದೆಯಾ ಇಲ್ವಾ ಅಂತ ಪ್ರೂವ್ ಮಾಡೋದಕ್ಕೆ. ಆದ್ರೂ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನ್ ಅನ್ಕೊಳ್ತೀನಿ. ಅದಕ್ಕೆ ಒಂದೊಂದು ವಿಷಯನು ಸ್ಟೆಪ್ ಬೈ ಸ್ಟೆಪ್ ತಿಳಿತಾ ಹೋಗೋಣ. ಸೊ ಟಾಪ್ 3 ಆರೋಪಗಳನ್ನ DOJ ಅದಾನಿ ಎಕ್ಸಿಕ್ಯೂಟಿವ್ಸ್ ಮೇಲೆ ತಗೊಂಡ್ ಬಂದಿದೆ. ಅದ್ ಯಾವ್ದ್ಯಾವ್ದು ನೋಡ್ತಾ ಹೋಗೋಣ. ನಂಬರ್ 1, ಅದಾನಿ ಗ್ರೂಪ್ ಮೇಲೆ ಆಗಿರುವಂತಹ ಬ್ರೈಬರಿ ಅಲಿಗೇಷನ್ಸ್ ಮೇಲೆ ಮಾತಾಡೋಣ. ಸೊ DOJ ಪ್ರಕಾರ ಏನಾಗಿದೆ ಅಂತಂದ್ರೆ ಈ ಅದಾನಿ ಗ್ರೂಪ್ ಅವರು $250 million ಅನ್ನ ಈ ಬ್ರೈಬ್ಸ್ ಆಕ್ಟಿವಿಟಿಯಲ್ಲಿ 2020 ಇಂದ ಹಿಡಿದು 2024 ವರೆಗೂ ಸೋಲಾರ್ ಎನರ್ಜಿ ಕಾಂಟ್ರಾಕ್ಟ್ಸ್ ಈ ಪ್ರಾಜೆಕ್ಟ್ ಮೇಲೆ ಪೇ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದನ್ನ SECI ಅಂತಾನೂ ಕೂಡ ಕರಿತೀವಿ. ಸೊ ಇವ್ರೇನ್ ಹೇಳಿದ್ರು ಅಂತಂದ್ರೆ ಇಂಡಿಯಾಸ್ ನ್ಯಾಷನಲ್ ಸೋಲಾರ್ ಮಿಷನ್ ಏನಿದೆ, ಸೊ ಈ ಒಂದು ಪ್ರಾಜೆಕ್ಟ್ ಅಪ್ ಟು $2 billion ಪ್ರಾಫಿಟ್ ಅನ್ನ ನೆಕ್ಸ್ಟ್ 20 ವರ್ಷದಲ್ಲಿ ಮಾಡ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ನಂಬರ್ 2, ಮಿಸ್ಲೀಡಿಂಗ್ ಇನ್ವೆಸ್ಟರ್ಸ್. ಸೊ ಬೇಸಿಕಲಿ ಏನಾಗ್ತಿದೆ ಅಂತಂದ್ರೆ ಅದಾನಿ ಗ್ರೀನ್ ಅವರು ಅವರ ಇಂಟರ್ನ್ಯಾಷನಲ್ ಫಂಡಿಂಗ್ ಮೇಲೆ ಅತಿ ಹೆಚ್ಚಾಗಿ ಡಿಪೆಂಡ್ ಆಗಿದ್ದಾರೆ. ಸೊ ಎವ್ರಿ ಇಯರ್ ಏನಾಗ್ತಿತ್ತು ಅಂತಂದ್ರೆ $3 billion ರೇಸ್ ಆಗ್ತಾ ಹೋಗ್ತಾನೆ ಇತ್ತು ಅವರ ಒಂದು ಲೋನ್ಸ್ ಇಂದ ಹಾಗೂ ಬಾಂಡ್ಸ್ ಇಂದ. ಹಾಗೇನೆ ಫಾರಿನ್ ಇನ್ವೆಸ್ಟರ್ಸ್ ನ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ಇವರ ಒಂದು ಇನ್ವೆಸ್ಟ್ಮೆಂಟ್ ಪಾಲಿಸಿಯಲ್ಲಿ ಏನಿದೆ ಜಾಸ್ತಿ ಸ್ಟ್ರಿಕ್ಟ್ ಕರಪ್ಷನ್ ಪ್ರಾಕ್ಟೀಸಸ್ ಕೂಡ ಫಾಲೋ ಮಾಡಿದ್ರು. ಆದ್ರೆ DOJ ಹೇಳೋ ಪ್ರಕಾರ ಏನು ಅಂತಂದ್ರೆ ಇದು ಅದಾನಿ ಗ್ರೂಪ್ ಅವರ ಮುಖವಾಡ ಆಗಿತ್ತು ಅಷ್ಟೇ. ಎಥಿಕಲ್ ಆಗಿರುವಂತಹ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರು ಏನ್ ಫಾಲೋ ಮಾಡ್ತಿದ್ರು ಅದು ಡೇ ಬೈ ಡೇ ಬ್ರೈಬರಿ ಆಕ್ಟಿವಿಟೀಸ್ಗೆ ಮಿಸ್ಲೀಡ್ ಆಗ್ತಿತ್ತು ಅಂತ ಅವ್ರು ಹೇಳ್ತಾ ಇದ್ರು. ನಂಬರ್ 3, ಅಬ್ಸ್ಟ್ರಕ್ಷನ್ ಆಫ್ ಜಸ್ಟಿಸ್. ಅಂದ್ರೆ US ಅಥಾರಿಟೀಸ್ ಹೇಳೋ ಪ್ರಕಾರ ಏನಾಗ್ತಿದೆ ಅಂತಂದ್ರೆ ಅವರು ಈ ಇನ್ವೆಸ್ಟಿಗೇಷನ್ ಅನ್ನ ಲಾಂಚ್ ಮಾಡಿದಾಗ ಟಾಪ್ ಅದಾನಿ ಎಕ್ಸಿಕ್ಯೂಟಿವ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಆರೋಪದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ DOJ ರಿಪೋರ್ಟ್ ಪ್ರಕಾರ ಏನಾಗ್ತಿದೆ ಅಂತಂದ್ರೆ ಈ ಅದಾನಿ ಗ್ರೂಪ್ಸ್ ಅವರು ವಿಡಿಯೋ ರೆಕಾರ್ಡ್ ಅನ್ನ ಡಿಲೀಟ್ ಮಾಡಿರೋದಾಗಿರ್ಬೋದು, ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಕೊಟ್ಟಿರೋದಾಗಿರ್ಬೋದು, ಇನ್ವೆಸ್ಟಿಗೇಷನ್ ಆಗುವಂತ ಸಮಯದಲ್ಲಿ ಕೀ ಎವಿಡೆನ್ಸ್ ನ ಕೊಡ್ಲೇ ಇಲ್ಲ. ಸೊ ಈ ಕಾಂಟ್ರವರ್ಸಿ ಎಲ್ಲ ಶುರುವಾದಾಗ ಏನಾಗಿತ್ತು ಅಂತಂದ್ರೆ ಈ ಮಾಸಿವ್ ಸೋಲಾರ್ ಎನರ್ಜಿ ಪ್ರಾಜೆಕ್ಟ್ಸ್ ಟೆಂಡರ್ ಏನು ಅಂತ ಹೇಳ್ತೀವಿ, ಇದನ್ನ SECI ಅಂತ ಕರಿತೀವಿ ಅಂತ ನಾನ್ ನಿಮ್ಗೆ ಹೇಳ್ದೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಪ್ಲಾನ್ ಅಂತ ಹೇಳ್ಬೋದು. ಸೊ ಪ್ರಾರಂಭದಲ್ಲಿ ಇದನ್ನ ಪ್ಲಾನ್ ಮಾಡಿದಾಗ 2 GW ಇತ್ತು. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಿದ್ದ ಹಾಗೆ ಈ ಒಂದು ಆಂಬಿಷನ್ಸ್ ನ ಅವರು ತಲುಪಲೇಬೇಕು ಅಂತ 12 GW ಬಂದ್ರು. ಅದಾನಿ ಗ್ರೀನ್ ಜೊತೆಗೆ ಅಜೂರ್ ಪವರ್ ಗ್ಲೋಬಲ್ ಕಂಪನಿ ಸಹ ಸೇರ್ಕೊಂಡು ಜೊತೆಗೇನೆ ಈ ಟೆಂಡರ್ ಅನ್ನ ವಿನ್ ಮಾಡಿದ್ರು. ಸೊ ಟೆಂಡರ್ ಅಲ್ಲಿ ಇರುವಂತಹ ಟರ್ಮ್ಸ್ ಪ್ರಕಾರ ಏನು ಅಂತಂದ್ರೆ ಇವ್ರ ಜೊತೆಗೇನೆ ಸೇರ್ಕೊಂಡು ಲಾರ್ಜ್ ಸೋಲಾರ್ ಫಾರ್ಮ್ಸ್ ಏನಿದೆ ಇದನ್ನ ಆಪರೇಟ್ ಮಾಡ್ಬೇಕು ಅಂತ ಇತ್ತು. ಸೊ ಅದ್ರ ಬದಲಿಗೆ SECI ಏನ್ ಮಾಡತ್ತೆ ಅಂತಂದ್ರೆ ಇವ್ರ ಹತ್ರ ಈ ಸೋಲಾರ್ ಎನರ್ಜಿನ ಬೈ ಮಾಡತ್ತೆ, ಜೊತೆಗೆ ಅದನ್ನ ಸ್ಟೇಟ್ ರನ್ ಪವರ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಮಾರಾಟ ಮಾಡುತ್ತೆ. ಇದನ್ನ ನಾವು ಡಿಸ್ಕಾಮ್ಸ್ ಅಂತಾನೂ ಕೂಡ ಕರಿತೀವಿ. ನಿಜವಾದ ಸಮಸ್ಯೆ ಇಲ್ಲೇ ಶುರುವಾಗಿದ್ದು. ಡಿಸ್ಕಾಮ್ಸ್ ಏನ್ ಮಾಡತ್ತೆ ಅಂತಂದ್ರೆ SECIಗೆ ಪ್ರಾಮಿಸ್ ಮಾಡಿದಂತಹ ರೇಟ್ ಏನಿರುತ್ತೆ ಅದನ್ನ ಪರ್ಚೇಸ್ ಮಾಡುವಂತಹ ಸಮಯದಲ್ಲಿ ಈ ಪ್ರಾಜೆಕ್ಟ್ಸ್ಗೆ ಪೇ ಮಾಡೋದನ್ನ ರೆಫ್ಯೂಸ್ ಮಾಡುತ್ತೆ.
ಸೊ ಡೀಲ್ ಮುಗಿಬೇಕಾದ್ರೆ ಸಮಸ್ಯೆ ಎಲ್ಲಿ ಬಂತು ಅಂತಂದ್ರೆ SECI ಏನಿದೆ ಇದು ಬ್ಯಾಕ್ ಟ್ರ್ಯಾಕಿಂಗ್ ಮಾಡೋದಕ್ಕೆ ಅಂದ್ರೆ ಕಾಂಟ್ರಾಕ್ಟ್ಸ್ ನ ಸೈನ್ ಮಾಡೋದಕ್ಕೆ ರೆಫ್ಯೂಸ್ ಮಾಡ್ತು ಅದಾನಿ ಗ್ರೀನ್ ಮತ್ತೆ ಅಜೂರ್ ಜೊತೆಗೆ. ಈ ಒಂದು ಟೆಂಡರ್ ಪ್ರಾಜೆಕ್ಟ್ಸ್ ನ ಅಗ್ರಿಮೆಂಟ್ ಏನಿದೆ ಇದು 90 ಡೇಸ್ ಅಲ್ಲೇ ಮುಗಿಬೇಕಾಗಿತ್ತು. ಆದ್ರೆ 18 ತಿಂಗಳುಗಳು ಮುಗಿದ್ರೂ ಸಹ ಇನ್ನೂ ಈ ಅಗ್ರಿಮೆಂಟ್ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಈ ಒಂದು ಪ್ರಾಜೆಕ್ಟ್ ಫೇಲ್ ಆಗತ್ತೆ ಅಂತ ಅದಾನಿ ಗ್ರೂಪ್ ಎಕ್ಸಿಕ್ಯೂಟಿವ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಬ್ರೈಬ್ ಆಕ್ಟಿವಿಟೀಸ್ ನಡೆಸಿದ್ದಾರೆ ಅಂತ DOJ ಅವರು ಕ್ಲೈಮ್ ಮಾಡ್ತಿದ್ದಾರೆ. ಈ ಎಲ್ಲಾ ಆರೋಪ ಏನಿದೆ ಇದು ಸ್ಟೇಟ್ ಗೌರ್ಮೆಂಟ್, ಅಜೋರ್ ಮತ್ತೆ ಅವ್ರಿಗೋಸ್ಕರನೂ ಕೂಡ. ಸೊ ಇಲ್ಲಿ ಇವ್ರು ಏನಂತ ಇನ್ಕ್ಲೂಡ್ ಮಾಡ್ತಾರೆ ಅಂತಂದ್ರೆ ಡೆಸ್ಕಾಮ್ಸ್ ಅವರು ಈ ಒಂದು ಅಗ್ರಿಮೆಂಟ್ ಅನ್ನ SECI ಹತ್ರ ಸೈನ್ ಮಾಡಿದ್ದಾರೆ. ಹಾಗೆ SECI ಇನ್ ರಿಟರ್ನ್ ಏನ್ ಮಾಡ್ತಾರೆ ಅಂತಂದ್ರೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್ ಅನ್ನ 2 ಎಂಟಿಟೀಸ್ ಹತ್ರ ಸೈನ್ ಮಾಡಿಸ್ಕೊಳ್ತಾರೆ. ಈ ಆರೋಪನ ತಗೊಂಡ್ ಬಂದಿರೋದ್ರಿಂದಾನೇ ಆ ಪ್ರಾಜೆಕ್ಟ್ ಇನ್ನು ಓಡ್ತಾ ಇರೋದು. ಅಟ್ ದಿಸ್ ಪಾಯಿಂಟ್ ಅಜೋರ್ ಕಂಪನಿ ಸರಿಸುಮಾರು $83 ಮಿಲಿಯನ್ ಅನ್ನ ಪೇ ಮಾಡೋದಕ್ಕೆ ಜವಾಬ್ದಾರಿಯಾಗಿದೆ. ಇದನ್ನ ಬೇರೆ ಕಂಪನಿಯವರು ಅವ್ರ ಮುಖಾಂತರ ಪೇ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಅಜೋರ್ ಕಂಪನಿ ಈಗಲೂ ಸಹ ರೆಫ್ಯೂಸ್ ಮಾಡ್ತಿದೆ ಈ ಒಂದು ಬ್ರೈಬ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಅಮೌಂಟ್ ಅನ್ನ ಪೇ ಮಾಡಲ್ಲ ಅಂತ. ಇಷ್ಟೆಲ್ಲ ಡಿಸ್ಕಷನ್ ಆದ್ಮೇಲೂ ಸಹ ಅಜೋರ್ ಕಂಪನಿಯವರು ನಾನ್ ಕ್ಯಾಶ್ ಟ್ರಾನ್ಸ್ಫರ್ ಏನಿದೆ ಅದನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಲಾಭದಾಯಕ ಅಂದ್ರೆ ಮೋರ್ ಪ್ರಾಫಿಟಬಲ್ ಕಾಂಟ್ರಾಕ್ಟ್ ಏನಂತ ಹೇಳ್ತೀವಿ ಇದು ಏನಿಲ್ಲ ಅಂತಂದ್ರು 2.3 ಗಿಗಾವ್ಯಾಟ್ಸ್ ಅಷ್ಟು ಅದಾನಿ ಗ್ರೀನ್ ಮೇಲೆ ಬಂದಿದೆ. ನಿಮ್ಗೆ ಆಲ್ರೆಡಿ ಡೌಟ್ ಬಂದಿರಬಹುದು ಇದೊಂದು ಇಂಡಿಯನ್ ಕಂಪನಿ, ಇಂಡಿಯನ್ ಅಫಿಷಿಯಲ್ಸ್ ಮಾತ್ರ ಇದರಲ್ಲಿ ಡೀಲ್ ಮಾಡಬೇಕು, ಆದ್ರೆ US ಗವರ್ಮೆಂಟ್ ಏನಕ್ಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಿದೆ ಅಂತ ನೀವೇನಾದ್ರೂ ಕೇಳ್ತಿದ್ರೆ ಅದಕ್ಕೂ ಸಹ ನನ್ನ ಹತ್ರ ಆನ್ಸರ್ ಇದೆ. ಸೊ DOJ ಮೇನ್ ಕೇಸ್ ಆಫ್ ಕರಪ್ಷನ್ ಏನಿದೆ ಇದು ಕೇವಲ ಅದಾನಿ ಎಕ್ಸಿಕ್ಯೂಟಿವ್ಸ್ ಮೇಲೆ ಮಾತ್ರ ಅಲ್ಲ, ಇಟ್ಸ್ ಅಗೇನ್ಸ್ಟ್ ಅಫಿಷಿಯಲ್ಸ್ ಆಫ್ ಅಜೋರ್. ಈ ಅದಾನಿ ಎಕ್ಸಿಕ್ಯೂಟಿವ್ಸ್ ಮೇಲೆ ರಿಜಿಸ್ಟರ್ ಆಗಿರುವಂತಹ ಕೇಸ್ ಏನಿದೆ ಇದು ಬೇಸಿಕ್ ಆಗಿದ್ರು ಕೂಡ ಇದು ಒನ್ ಆಫ್ ದಿ ಸೆಕ್ಯೂರಿಟೀಸ್ ಫ್ರಾಡ್ ಅಂತ ಹೇಳ್ಬೋದು. ಅಂದ್ರೆ ಅದಾನಿ ಗ್ರೀನ್ ಅವರು ಏನಿಲ್ಲ ಅಂತಂದ್ರು $2 ಬಿಲಿಯನ್ ಇನ್ USD ಲೋನ್ಸ್ ಹಾಗೆ $1 ಬಿಲಿಯನ್ ಇನ್ ಬಾಂಡ್ಸ್ ಅಮೆರಿಕನ್ ಇನ್ವೆಸ್ಟರ್ಸ್ ಹಾಗೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಕೊಡಬೇಕು. ಸೊ ಬೇಕಾದಷ್ಟು ಡಿಸ್ಕ್ಲೋಜರ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇಂತ ಒಂದು ಮನಿನ ರೇಸ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಇಷ್ಟೆಲ್ಲ ಸಮಸ್ಯೆ ಆದ್ರೂ ಕೂಡ ಅದಾನಿ ಗ್ರೀನ್ ಗ್ರೂಪ್ ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ, ಈ ಒಂದು ಆರೋಪದಲ್ಲಿ ಕರಪ್ಷನ್ ಅಲ್ಲಿ ನಾವು ಇನ್ವಾಲ್ವ್ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಫಂಡಮೆಂಟಲಿ US DOJ ಅವರು ಏನ್ ಆರೋಪ ಮಾಡಿದ್ದಾರೆ ಅಂತಂದ್ರೆ ಅದಾನಿ ಗ್ರೀನ್ ಅವರು ಮಾಡಿರುವಂತಹ ಮನಿ ಅಂದ್ರೆ ಏನ್ ಮನಿನ ರೇಸ್ ಮಾಡಿದರೆ ಇದು ಕೇವಲ ಇನ್ವೆಸ್ಟರ್ಸ್ ಇನ್ಸ್ಟಿಟ್ಯೂಷನ್ಸ್ ಇಂದ ಮಾತ್ರ ಅಂತ. ಸೊ ಬೇಸಿಕಲಿ ಈ ಆಂಟಿ ಕರಪ್ಷನ್ಸ್ ನ ಮಾನಿಟರ್ ಮಾಡಾದ್ಮೇಲೆ ಏನಾಗ್ತಿದೆ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಯಾವುದೇ ಕಾರಣಕ್ಕೂ ಅದಾನಿ ಗ್ರೂಪ್ ಅವ್ರನ್ನ ಸೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಕರಪ್ಷನ್ ಮೇಲೆ ಇವರೇ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಈಗ ಬರ್ತಿರುವಂತಹ ಪ್ರಶ್ನೆ ಏನು ಅಂತಂದ್ರೆ ವಾಟ್ ಆರ್ ದಿ ಕಾನ್ಸಿಕ್ವೆನ್ಸಸ್. ಸೊ ಎಲ್ಲಾ ಆರೋಪನೂ ನಿಜ ಆಯ್ತು ಅಂತ ಪ್ರೂವನ್ ರೆಕಾರ್ಡ್ ಬಂತು ಅಂತಂದ್ರೆ ಬಿಲಿಯನ್ಸ್ ಅಷ್ಟು ಫೈನ್ಸ್ ನ ಕಟ್ಟಬೇಕಾಗತ್ತೆ. ಹಾಗೇನೆ ಗ್ಲೋಬಲ್ ಫಂಡಿಂಗ್ಗೂ ಸಹ ಬೇಕಾದಷ್ಟು ರಿಸ್ಟ್ರಿಕ್ಷನ್ಸ್ ಆಗತ್ತೆ. ಹಾಗೆ ರೆಪ್ಯುಟೇಷನಲ್ ಡ್ಯಾಮೇಜ್ ಏನಿದೆ ಇದು ಅದಾನಿ ಗ್ರೂಪ್ ಅವ್ರ ಮೇಲೆ ಬರತ್ತೆ. ಹಾಗೇನೆ ನ್ಯೂಯಾರ್ಕ್ ಅಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಬ್ರೈಬರಿ ಕೇಸ್ ಮೇಲೆ ಗೌತಮ್ ಅದಾನಿ ಅವ್ರ ಮೇಲೆ ಅರೆಸ್ಟ್ ವಾರಂಟ್ ನು ಸಹ ಕೊಟ್ಟಿದ್ದಾರೆ. ಸೊ ಮುಂದೆ ಬರುವ ದಿನಗಳಲ್ಲಿ ಈ ಒಂದು ಆರೋಪ ಏನಾಗಿದೆ ಇದರಿಂದ ಲೀಗಲ್ ಪ್ರೊಸೀಡಿಂಗ್ ಸಹ ಆಗ್ಬೋದು US ಅಲ್ಲಿ, ಅಥವಾ ಅರೆಸ್ಟ್ ಆಗ್ಬೋದು, ಟ್ರಯಲ್ ಆಗ್ಬೋದು, ಅಥವಾ ಸಿವಿಯರ್ ರಿಪ್ರಕಷನ್ ಸಹ ಆಗ್ಬೋದು. ಸೊ ಎಲ್ಲಾ ಸಮಸ್ಯೆಗಳಿಂದ ಅದಾನಿ ಗ್ರೀನ್ ಅವ್ರ ಮೇಲೆ ಸಿವಿಯರ್ ರೆಪ್ಯುಟೇಷನ್ ಹಿಟ್ ಸಹ ಆಗತ್ತೆ. ಅದ್ರ ಜೊತೆಗೆ ಮುಂದೆ ಬರುವಂತಹ ಕಾಂಟ್ರಾಕ್ಟ್ಸ್ ನ ಇವರು ಸೆಕ್ಯೂರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ US ಅಲ್ಲಿ ಆಗಿರುವಂತಹ ಈ ಆರೋಪ ಏನಿದೆ ಇದು ಭಾರತದಲ್ಲಿ ಟ್ರಿಗರ್ ಆಗಿ ಚೈನ್ ರಿಯಾಕ್ಷನ್ ಸಹ ಆಗ್ಬೋದು. ಸೊ ಈ ಒಂದು ಇನ್ಸಿಡೆಂಟ್ ಇಂದ ಅದಾನಿ ಗ್ರೂಪ್ ಅಲ್ಲದೆ ಬೇರೆ ಕಾರ್ಪೊರೇಟ್ ಗವರ್ನೆನ್ಸ್ ಇಂದನೂ ಕೂಡ ಈ ಒಂದು ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಿರೋ ಹಾಗೆ ಕ್ಲೋಸ್ಲಿ ಇನ್ವೆಸ್ಟಿಗೇಟ್ ಆಗಬಹುದು. ಸೊ US ಅಥಾರಿಟೀಸ್ ನಡೆಸಿರುವಂತಹ ಈ ಸ್ಟೇಕ್ಸ್ ಏನಿದೆ ಇದು ಭಾರತದಲ್ಲೂ ಸಹ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗತ್ತೆ. ಈ ಒಂದು ಔಟ್ಕಮ್ ಇಂದ ನಮ್ಮ ಭಾರತದಲ್ಲಿರುವಂತಹ ಜನರಿಗೆ ಖಂಡಿತವಾಗ್ಲೂ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ಕಾರ್ಪೊರೇಟ್ ಗವರ್ನೆನ್ಸ್, ಇನ್ವೆಸ್ಟರ್ ಟ್ರಸ್ಟ್ ಹಾಗೆ ಫ್ಯೂಚರ್ ಅಲ್ಲಿ ಬರುವಂತಹ ರಿನ್ಯೂವಬಲ್ ಎನರ್ಜಿ ಏನಿದೆ ಇದೆಲ್ಲದ್ರ ಮೇಲೂ ಸಹ ಖಂಡಿತವಾಗ್ಲೂ ಪರ್ಸೆಪ್ಷನ್ ಚೇಂಜ್ ಆಗತ್ತೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಚೆನ್ನಾಗಿದೆ ಅಂತಂದ್ರೆ ನಮ್ಮ ದೇಶದ GDP ಸಹ ಅಷ್ಟೇ ಇಂಪ್ರೂವ್ ಆಗ್ತಿರುತ್ತೆ. ನಮ್ಮ ದೇಶದ ಜನಸಂಖ್ಯೆ ಆರೋಗ್ಯ ಏನಿದೆ ಇದು ಎಕನಾಮಿ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀಳುತ್ತೆ. ಆರೋಗ್ಯವಾಗಿ ಜನರು ಇದ್ದಾರೆ ಅಂತಂದ್ರೆ ಸ್ಥಿರವಾಗಿ ಅಂದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತಾರೆ, ನಮ್ಗೆ ಜಾಸ್ತಿ ಪ್ರೊಡಕ್ಟಿವಿಟಿ ಸಹ ಸಿಗತ್ತೆ. ಹಾಗೆ ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಒಂದು ಕೊಡುಗೆ ಏನಿದೆ ಅದನ್ನು ಸಹ ಕೊಡ್ತಾರೆ. ಆರೋಗ್ಯವಾಗಿ ಬೆಳೆಯುವಂತಹ ಮಕ್ಕಳು ನೋಡಿ ಅವರು ಸಹ ಸ್ಟೇಬಲ್ ಆಗಿದ್ದಾರೆ ಅಂತಂದ್ರೆ ಅವರು ಸಹ ನಮ್ಮ ಕಂಟ್ರಿಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ಬೋದು. ನೀವು ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಿ, ವಯಸ್ಕರಿಗಿಂತ ಮಕ್ಕಳು ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ. ಇನ್ ಕೇಸ್ ಆರೋಗ್ಯ ಕೆಡ್ತು ಅಂತ ಇಟ್ಕೊಳ್ಳಿ, ಆಗ ಈ ಮೆಡಿಕಲ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಎಜುಕೇಶನ್ ಆಗಿರ್ಬೋದು, ವಸತಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಎಂಡ್ ಆಗುತ್ತೆ. ಸೊ ಮೇನ್ ಕ್ರೈಟೀರಿಯಾ ಏನು ಅಂತಂದ್ರೆ ನಮ್ಮ ಆರೋಗ್ಯವನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು.
ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ದೇಶದಲ್ಲಿ ಹೆಚ್ಚಾದಂತಹ ಮಲೇರಿಯಾ ಕೇಸಸ್ ಇಂದ ಏನಾಯ್ತು ಅಂತಂದ್ರೆ ನಮ್ಮ ದೇಶದ ಎಕನಾಮಿಕ್ ಗ್ರೋತ್ 10% ಡ್ರಾಪ್ ಆಯ್ತು. ಅಂದ್ರೆ 0.3% ಅಫೆಕ್ಟೆಡ್ ಆಗಿದೆ ನಮ್ಮ ದೇಶಕ್ಕೆ. ಹಾಗೇನೆ ಮಕ್ಕಳಿಗೆ ಪೌಷ್ಟಿಕತೆ ಇರುವಂತಹ ಆಹಾರ ಸಿಕ್ಕಿಲ್ಲ ಅಂತಂದ್ರೆ, ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಪ್ರತಿಯೊಂದೂ ಸಹ ಸ್ಟಾಪ್ ಆಗತ್ತೆ. ಅಂದ್ರೆ ಈ ವಯಸ್ಕರು ಏನಿದ್ದಾರೆ ಅವರ ಅರ್ನಿಂಗ್ಸ್ 20% ಡ್ರಾಪ್ ಔಟ್ ಆಗಿದೆ. ಆರೋಗ್ಯನೇ ಭಾಗ್ಯ, ಆರೋಗ್ಯನೇ ಶ್ರೀಮಂತಿಕೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಮ ಎಕನಾಮಿ ಅಂದ್ರೆ ದೇಶಕ್ಕೆ ಬೇಕಾಗಿರುವಂತಹ ಎಕನಾಮಿ ಸಹ ಡ್ರಾಪ್ ಔಟ್ ಆಗತ್ತೆ. ನಿಮಗೆ ಗೊತ್ತಾ, ಹೆಲ್ತ್ ಕೇರ್ ಸಿಸ್ಟಮ್ ನಮ್ಮ ದೇಶದಲ್ಲಿ ವೀಕ್ ಆಗಿದೆ, ಚೆನ್ನಾಗಿಲ್ಲ ಅಂತಂದ್ರೆ ಜನರಿಗೆ ಬೇಕಾದಂತಹ ಕೇರ್ ಸಿಗಲ್ಲ. ಇನ್ ಮೆನಿ ಕೇಸಸ್ ಏನಾಗುತ್ತೆ ಅಂತಂದ್ರೆ ಅವರ ಒಂದು ದುಡ್ಡು ಏನಿರುತ್ತೆ ಆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿ ಔಟ್ ಆಫ್ ಪಾಕೆಟ್ ಆಗತ್ತೆ. ಅಂದ್ರೆ ಡಾಕ್ಟರ್ ವಿಸಿಟ್ಸ್ಗೆ ಪೇ ಮಾಡಬೇಕಾಗಿರುವಂತಹ ದುಡ್ಡು ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಗೌರ್ಮೆಂಟ್ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿಲ್ಲ ಅಂತಂದ್ರೆ ಫ್ಯಾಮಿಲೀಸ್ ಏನಾಗತ್ತೆ, ಅವರ ಬಡತನ ಜಾಸ್ತಿ ಆಗತ್ತೆ. ಹಾಗೇನೆ ನಮ್ಮ ಕಂಟ್ರಿ GDPಗೂ ಸಹ ಅವರು ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಒಂದು ಸಮಸ್ಯೆ ಎಲ್ಲ ಜಾಸ್ತಿ ಆಗುತ್ತೆ ಗೊತ್ತಾ, ಈ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಏನ್ ಹೇಳ್ತೀವಿ, ಹಾಗೆ ಡೆವಲಪಿಂಗ್ ಕಂಟ್ರೀಸ್ ಅಂತ ಏನ್ ಹೇಳ್ತೀವಿ, ಅಲ್ಲೇ ಈ ಪ್ರಾಬ್ಲಮ್ ಜಾಸ್ತಿ ಆಗಿರೋದು. ಯಾಕೆ ಅಂತಂದ್ರೆ ಇಲ್ಲಿ ಮಧ್ಯವರ್ಗ ಹಾಗೂ ಹಿಂದುಳಿದ ವರ್ಗದವರು ಜಾಸ್ತಿ ಇರ್ತಾರೆ. ಇವ್ರನ್ನ ನಾವು ಲೋ ಇನ್ಕಮ್ ಹಾಗೂ ಲೋವರ್ ಮಿಡಲ್ ಕ್ಲಾಸ್ ಇನ್ಕಮ್ ಕಂಟ್ರೀಸ್ ಅಂತ ಕರಿತೀವಿ. ನಿಮ್ಗೊಂದು ವಿಷಯ ಗೊತ್ತಾ, ಜನರಿಗೆ ಹೆಲ್ತ್ ಕೇರ್ನ ಅಫೋರ್ಡ್ ಮಾಡಕ್ ಆಗಿಲ್ಲ ಅಂತಂದ್ರೆ ಸರಿ ಸುಮಾರು 50.6% ಹೆಲ್ತ್ ಕೇರ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಪೇ ಮಾಡ್ತಾರೆ. ಇನ್ ಕಾಂಟ್ರಾಸ್ಟ್ ಆಗಿ ನಾವು ನೋಡ್ಬೇಕು ಅಂತಂದ್ರೆ ಅಮೆರಿಕ, USA ಅಲ್ಲಿ ಕೇವಲ 9.9% ಮಾತ್ರ ಇದೆ. ಆದ್ರೆ ನಮ್ಮ ಕಂಟ್ರಿಯಲ್ಲಿ ಅದರ ಪ್ರಮಾಣಕ್ಕಿಂತ ಜಾಸ್ತಿ ಇದೆ. ನಮ್ಮ ದೇಶಕ್ಕೂ ಹಾಗೂ ಬೇರೆ ದೇಶಕ್ಕೂ ನಾವು ಡಿಫ್ರೆನ್ಸ್ ಅನ್ನ ನೋಡಿದಾಗ ನಮ್ಮ ದೇಶದಲ್ಲಿರುವಂತಹ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಹೆಲ್ತ್ ಕೇರ್ ಸಿಸ್ಟಮ್ಗೆ ಜಾಸ್ತಿ ಡಿಪೆಂಡೆಂಟ್ ಆಗಿರ್ತಾರೆ. ಅಂದ್ರೆ ತಮ್ಮ ಪಾಕೆಟ್ ಇಂದ ದುಡ್ಡನ್ನ ಪೇ ಮಾಡ್ತಾರೆ. ಕಾರಣ ನಮ್ಮ ಸರ್ಕಾರ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರುವಂತಹ ಫೆಸಿಲಿಟೀಸ್ ನ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಸರ್ಕಾರ ಏನಾದ್ರೂ ಹೆಲ್ತ್ ಕೇರ್ ಸಿಸ್ಟಮ್ಗೆ ಸಂಬಂಧಪಟ್ಟಿರೋ ಹಾಗೆ ಫೆಸಿಲಿಟೀಸ್ ನ ಚೆನ್ನಾಗಿ ಕೊಡ್ತಿದೆ ಅಂತಂದ್ರೆ ಜನರ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ GDP ಜಾಸ್ತಿ ಆಗತ್ತೆ, ಇನ್ಶೂರೆನ್ಸ್ಗಳು ಕಾಲಕ್ರಮೇಣ ಬೆಳೀತಾ ಹೋಗುತ್ತೆ, ಜನರಿಗೆ ಬೇಕಾಗಿರುವಂತಹ ಮೆಡಿಸಿನ್ಸ್ ಆಗಿರ್ಬೋದು, ಹಾಸ್ಪಿಟಲ್ ಫೀ ಆಗಿರ್ಬೋದು, ಡಾಕ್ಟರ್ ವಿಸಿಟ್ಸ್ ಆಗಿರ್ಬೋದು ಕಾಲಕ್ರಮೇಣ ಚೆನ್ನಾಗಾಗ್ತಾ ಬರುತ್ತೆ. ಇದು ಕಡಿಮೆ ಮಧ್ಯಮ ಆದಾಯ ಅಂದ್ರೆ ಲೋವರ್ ಇನ್ಕಮ್ ಇರುವಂತಹ ದೇಶಗಳಲ್ಲಿ ಈ ಸರ್ಕಾರದ ಆರೋಗ್ಯ ವೆಚ್ಚ ಏನಿರುತ್ತೆ ಇದನ್ನ GHS ಅಂತ ಕರಿತೀವಿ, ಇದು ಹಂಚ್ಕೊಳ್ಳಲು ಬಯಸ್ಕೊಳ್ಳುತ್ತೆ. ಅಂದ್ರೆ ಈ ಒಂದು ಸಿಸ್ಟಮ್ ಕರೆಕ್ಟ್ ಆಗಿದೆ ಅಂತಂದ್ರೆ ಎಲ್ಲ ಆಟೋಮೆಟಿಕ್ಲಿ ಕರೆಕ್ಟ್ ಆಗಿ ಹೋಗ್ತಿರುತ್ತೆ. ಈಗ ನೀವೇ ನೋಡಿ, ನಮ್ಮ ದೇಶದ ಸುಮಾರು 3.4 ಶತಕೋಟಿ ಜನರಿಗೆ ನೆಲೆಯಾಗಿದೆ. ಅಂದ್ರೆ ಈ ದೇಶಗಳು ಆರೋಗ್ಯಕ್ಕೆ ಹೇಗೆ ಒಂದು ಆದ್ಯತೆಯನ್ನ ಕೊಡ್ತಿದೆ, ಜನರಿಗೆ ಇದರಿಂದ ಯಾವ ರೀತಿ ಒಂದು ಫೆಸಿಲಿಟಿ ಬರ್ತಿದೆ, ಎಕನಾಮಿ ಯಾವ ರೀತಿ ಇಂಪ್ರೂವ್ ಆಗ್ತಿದೆ, ಇದೆಲ್ಲನೂ ಕೂಡ ನಾವು ಇಲ್ಲಿ ಡೀಟೇಲ್ಡ್ ಆಗಿ ನೋಡ್ಬೇಕಾಗತ್ತೆ. ಈಗ ನಾವು ಸರ್ಕಾರ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನ ಯಾವ ರೀತಿ ಮೆಜರ್ ಮಾಡ್ತಿದೆ ಅಂತ ನಾವು ನೋಡಿದಾಗ ಮೊದಲಿಗೆ ಸರ್ಕಾರದ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ನೋಡೋಣ. ಅಂದ್ರೆ ಆರೋಗ್ಯದ ವೆಚ್ಚದ ಬಗ್ಗೆ ನಾವು ಮಾತಾಡೋಣ. ಅಂದ್ರೆ ಸರಿಸುಮಾರಾಗಿ ನಾವು ಮಾತಾಡ್ತಿದೀವಿ ಅಂತಂದ್ರೆ ಸರ್ಕಾರ ಒಂದು ವ್ಯಕ್ತಿಗೆ ಅಂತ ಬಂದಾಗ ಆರೋಗ್ಯಕ್ಕೆ ಹೆಲ್ತ್ ಕೇರ್ ಸಿಸ್ಟಮ್ಗೆ ಎಷ್ಟು ಖರ್ಚು ಮಾಡ್ತಿದೆ, ಸಾಂಕ್ರಾಮಿಕ ಸಮಯದಲ್ಲಿ ಅಂತ ಅನ್ಕೊಳ್ಳೋಣ. ಇಂಥ ಟೈಮಲ್ಲಿ ಸರ್ಕಾರ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಆರೋಗ್ಯ ಸಿಸ್ಟಮ್ ಬಂದಾಗ ಎಷ್ಟು ಕಾಂಟ್ರಿಬ್ಯೂಷನ್ ಅನ್ನ ನಮ್ಮ ಸರ್ಕಾರ ಕೊಡ್ತಿದೆ. 2023 ವರ್ಷದಲ್ಲಿ ಈ ವೆಚ್ಚವನ್ನ ನಾವು ನೋಡಿದಾಗ ದೇಶದಲ್ಲಿ ಒಂದು ಕ್ಯಾಲ್ಕುಲೇಟಿವ್ ಆಗಿ ಕುಸಿದೋಯ್ತು, ಅಂದ್ರೆ ಡ್ರಾಪ್ ಔಟ್ ಆಯ್ತು. ಕಡಿಮೆ ಆದಾಯದ ದೇಶ, ಲೋವರ್ ಇನ್ಕಮ್ ಕಂಟ್ರಿ ಅಂತ ಏನ್ ಹೇಳ್ತೀವಿ, ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಪ್ರತಿ ವ್ಯಕ್ತಿಗೆ ಕೇವಲ $10 ಈ ಪೂರ್ವ ಸಾಂಕ್ರಾಮಿಕ ಮಟ್ಟ ಅಂತ ಏನ್ ಹೇಳ್ತೀವಿ, ಅಂದ್ರೆ ಈ ಒಂದು ಕಾಯಿಲೆಗಳು ಬಂದಾಗ ಆಟೋಮೆಟಿಕಲಿ ಡ್ರಾಪ್ ಔಟ್ ಆಯ್ತು. ಅಂದ್ರೆ ಈ ಕಡಿಮೆ ಮಧ್ಯಮ ಆದಾಯದವರು ಅಂದ್ರೆ ಮಿಡಲ್ ಕ್ಲಾಸ್ ಅವ್ರು ಏನಿರ್ತಾರೆ, ಆ ಕಂಟ್ರೀಸ್ ಏನಿರುತ್ತೆ, ಇದು ಪ್ರತಿ ವ್ಯಕ್ತಿಗೆ $57.6 ಅನ್ನ ಖರ್ಚು ಮಾಡ್ತಾ ಇದೆ. ಈ ಸಿಚುವೇಶನ್ ನಾವು ನೋಡಿದಾಗ ವಿಶ್ವ ಆರೋಗ್ಯ ಸಂಸ್ಥೆ WHO ನಂತ ಏಜೆನ್ಸಿಗಳು ಏನ್ ಮಾಡ್ತಿದೆ ಗೊತ್ತಾ, ಆರೋಗ್ಯಕ್ಕೆ ಬೇಕಾಗಿರುವಂತಹ ಸರ್ವಿಸ್ ಅನ್ನ, ಸೇವೆಗಳನ್ನ ಕೊಡಬೇಕಾದ್ರೆ ಈ ಒಂದು ರಕ್ಷಣೆ ಏನಿರುತ್ತೆ ಇದು ಗ್ರಾಜುಲಿ ಇನ್ಕ್ರೀಸ್ ಆಗ್ಬೇಕು ಅಂತ $80 ಕೊಡಬೇಕು ಅಂತ ಸೂಚನೆ ಮಾಡಿದೆ. ಈಗ ನೀವು ಚಾರ್ಟ್ ನ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ, ಅಲ್ಲಿರೋ ಹೈಲೈಟ್ ಪಾಯಿಂಟ್ಸ್ ನಾವು ನೋಡಿದಾಗ ಬೆಳವಣಿಗೆಯ ದರಗಳನ್ನ ನೋಡಿದಾಗ ಈ ಕುಸಿತ ಇನ್ನೂ ಕೂಡ ತುಂಬಾ ಡೇಂಜರಸ್ ಆಗಿದೆ. ಅಂದ್ರೆ 2020ಯಲ್ಲಿ ಈ ಸಾಂಕ್ರಾಮಿಕ ರೋಗ ಸಮಯದಲ್ಲಿ ಏನಾಗಿತ್ತು, ನಮ್ಮ ಸರ್ಕಾರ
ಸರ್ಕಾರ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ವೆಚ್ಚ ಅಂದ್ರೆ ಕಾಸ್ಟ್ ಏನಿದೆ ಇದು ಒಂದು ಗಗನಕ್ಕೇರಿತ್ತು. ಅಂದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಆಗಿತ್ತು. ಈ ಕಡಿಮೆ ಆದಾಯದ ದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸುಮಾರು 30% ಅಷ್ಟು ತಲುಪಿದೆ. ಈ ಲೋವರ್ ಇನ್ಕಮ್ ದೇಶದಲ್ಲಿ ಬೇಕಾಗಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಖರ್ಚು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇನ್ನು ಸಾಂಕ್ರಾಮಿಕ ಕಾಯಿಲೆಗಳಂತೂ ಬೇಗನೆ ಸ್ಪ್ರೆಡ್ ಆಗ್ತಿರುತ್ತೆ. ಸೊ ಇದನ್ನ ನಾವು ನೋಡಿದಾಗ 2022 ಹಾಗೂ 2023 ಅಷ್ಟರಲ್ಲಿ ಏನಾಯ್ತು ಅಂತಂದ್ರೆ ಹೆಲ್ತ್ ಕೇರ್ ಸಿಸ್ಟಮ್ಗೆ ಬೇಕಾಗಿದ್ದಂತಹ ಬೆಳವಣಿಗೆ ಏನಿದೆ ಅಂದ್ರೆ ಡೆವಲಪ್ಮೆಂಟ್ ಸಹ ಕರೆಕ್ಟ್ ಆಗಿ ಆಗ್ಲಿಲ್ಲ, ಇಮಿಡಿಯೇಟ್ ಆಗಿ ಕುಸಿದೋಯ್ತು. ಸೊ ಇದರಿಂದ ಎಲ್ಲ ಏನಾಗುತ್ತೆ, ಈ ಕಡಿಮೆ ಇನ್ಕಮ್ ಅನ್ನ ತಗೊಳ್ಳುವಂತಹ ದೇಶದಲ್ಲಿ ಈ ಪ್ರಾಬ್ಲಮ್ಸ್ ರ್ಯಾಪಿಡ್ಲಿ ಜಾಸ್ತಿ ಆಗ್ತಾನೆ ಇದೆ. ಸರ್ಕಾರದ ತಲಾ ಖರ್ಚು ಅಂತ ಹೇಳ್ತೀವಿ, ಈ GGE ಸ್ಥಿರವಾಗಿರೋದಿಲ್ಲ. ಅಂದ್ರೆ ಒಟ್ಟಾರೆ ಅವ್ರು ಖರ್ಚು ಮಾಡ್ತಿದ್ದಾರೆ ಅಂತಂದ್ರೆ ಇದು ಹೆಲ್ತ್ ಕೇರ್ ಸಿಸ್ಟಮ್ಗೆ ಅಂದ್ರೆ ಆರೋಗ್ಯಕ್ಕೆ ಬೇಕಾಗಿರುವಂತಹ ಫೆಸಿಲಿಟೀಸ್ ನ ಕೊಡ್ತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇದರಿಂದ ನಮ್ಗೆ ಅರ್ಥ ಆಗೋದು ಏನ್ ಗೊತ್ತಾ, ತುಂಬಾ ಕಷ್ಟದ ಸಮಯದಲ್ಲಿ ಆರೋಗ್ಯ ರಕ್ಷಣೆಗೆ ಬೇಕಾಗಿರುವಂತಹ ಫೆಸಿಲಿಟೀಸ್ ಏನಿದೆ ಇದು ಸರ್ಕಾರ ನಮ್ಗೆ ಕರೆಕ್ಟ್ ಆಗಿ ಕೊಡ್ತಿಲ್ಲ. ಗೌರ್ಮೆಂಟ್ ಇದ್ರ ಬಗ್ಗೆ ಹೆಚ್ಚಿನ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತಗೊಳ್ತಾ ಇಲ್ಲ. ಪ್ರತಿ ಮನುಷ್ಯ ಅವನ ಆರೋಗ್ಯ ಕೆಡ್ತು ಅಂತಂದ್ರೆ ಅವನ ಪಾಕೆಟ್ ಇಂದನೇ ದುಡ್ಡನ್ನ ಖರ್ಚು ಮಾಡ್ಬೇಕಾಗಿದೆ. ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಫೆಸಿಲಿಟೀಸ್ ಗಳನ್ನ ಕೊಡೋದ್ರಲ್ಲಿ ಸರ್ಕಾರ ಫೇಲ್ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಆರೋಗ್ಯಕ್ಕೆ ಬೇಕಾಗಿರುವಂತಹ ಈ ಕಾಸ್ಟ್ ಅನ್ನ ಸರ್ಕಾರ ಯಾವ ರೀತಿ ನೋಡ್ಕೊಳ್ತಿದೆ ಅನ್ನೋದನ್ನ ನಾವೀಗ ನೋಡೋಣ. ಈ ಸರ್ಕಾರ ಆರೋಗ್ಯದ ರಕ್ಷಣೆಗೆ ಬೇಕಾಗಿರುವಂತಹ ಬಡ್ಜೆಟ್ ಏನಿದೆ ಅದು ಕೂಡ ದಿನೇ ದಿನೇ ಕುಸಿತಾ ಇದೆ. ಕಡಿಮೆ ಆದಾಯದ ದೇಶಗಳನ್ನ ನಾವು ನೋಡಿದಾಗ ಈ ಆರೋಗ್ಯ ಪಾಲು ಅಂತ ಏನಿದೆ 2019ರಲ್ಲಿ 6.2% ಇಂದ 2023ಯಲ್ಲಿ ಕೇವಲ 5.6%ಗೆ ಇಳಿದಿದೆ. ಇನ್ನು ದೇಶಗಳಲ್ಲಿ ಆಗ್ತಿರುವಂತಹ ಈ ಅವಾಂತರಗಳನ್ನ ನೋಡಿದಾಗ ಇದು ಕೇವಲ ಕಡಿಮೆ ಆದಾಯ ಬರುವಂತಹ ದೇಶಗಳಲ್ಲೇ ರಿಪೀಟ್ ಆಗತ್ತೆ. ಅಂದ್ರೆ ಸರ್ಕಾರ ಎತ್ತಿಟ್ಟಿರುವಂತಹ ಈ ಆರೋಗ್ಯದ ರಕ್ಷಣೆಯ ಬಡ್ಜೆಟ್ ಏನಿದೆ ಇದನ್ನ ಜನರಿಗೆ ಇವರು ಕರೆಕ್ಟ್ ಆಗಿ ಯೂಸ್ ಮಾಡ್ತಿಲ್ಲ. ಇಲ್ಲಿ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಂಡ್ರೆ ಕಡಿಮೆ ಆದಾಯ ಬರುವಂತಹ ಕಂಟ್ರೀಸ್ ಅಲ್ಲಿ ಯಾಕೆ ಈ ರೀತಿ ನಡೀತಿದೆ, ಹಲವಾರು ಕಾರಣಗಳಿದೆ. ನಂಬರ್ 1, ಕಡಿಮೆ ಆದಾಯ ಬರುವಂತಹ ದೇಶಗಳಲ್ಲೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಈ ಪ್ರಾಬ್ಲಮ್ಗಳು ಯಾಕಿಷ್ಟು ಬರ್ತಿದೆ ನೋಡಿ. ಈಗ ನಾವು ಒಂದು ದೇಶನ ಎಕ್ಸಾಂಪಲ್ ಆಗಿ ತಗೊಳ್ತೀವಿ ಅಂತ ಅನ್ಕೊಳ್ಳೋಣ. ಅಲ್ಲಿನ ಎಕನಾಮಿ ಸಿಸ್ಟಮ್ಗಳು ಬೇಕಾದಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿರುತ್ತೆ. ಅಲ್ಲಿನ ತೆರಿಗೆ ಸಿಸ್ಟಮ್ ಅಂತ ಆಗಿರ್ಬೋದು, ಪೆನಾಲ್ಟಿ ಆಗಿರ್ಬೋದು, ಇದೆಲ್ಲನೂ ಕೂಡ ಜನಸಂಖ್ಯೆ ಜಾಸ್ತಿ ಇದ್ದಾಗ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅವಾಗ ಆರೋಗ್ಯ ಸಿಸ್ಟಮ್ಗೆ ಬೇಕಾಗಿರುವಂತಹ ಈ ಫೆಸಿಲಿಟಿನ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತಂದ್ರೆ ಆ ದೇಶದಲ್ಲಿ ಖಂಡಿತವಾಗ್ಲೂ ಈ ಪ್ರಾಬ್ಲಮ್ ಆಗತ್ತೆ. ಇಂಪಾರ್ಟೆಂಟ್ ಅಂಶ ಏನು ಅಂತಂದ್ರೆ ಈ ಒಂದು ದೇಶದಲ್ಲಿ ಹೆಚ್ಚುತ್ತಿರುವ ಸಾಲದ ಹೊರೆ ಅಂತಾನೆ ಹೇಳ್ಬೋದು. ಈ ಒಂದು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆಗಿರ್ಬೋದು, ಡೆವಲಪಿಂಗ್ ಕಂಟ್ರೀಸ್ ಆಗಿರ್ಬೋದು, ಈ ದೇಶಗಳು ಏನ್ ಮಾಡಿರುತ್ತೆ ಅಂತಂದ್ರೆ ಬೇಕಾದಷ್ಟು ಸಾಲಗಳನ್ನ ಮಾಡ್ಕೊಂಡಿರುತ್ತೆ. ಈ ಸಾಲವನ್ನ ಅವರು ತೀರ್ಸಕ್ಕಾಗದೆ ಏನ್ ಮಾಡ್ತಾರೆ, ಜನರ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಆಗ ಅಲ್ಲಿ ಬೇಕಾಗಿರುವಂತಹ ಆರೋಗ್ಯ ರಕ್ಷಣೆ ಆಗಿರ್ಬೋದು, ಆರೋಗ್ಯ ಸಿಸ್ಟಮ್ ಆಗಿರ್ಬೋದು ಕರೆಕ್ಟ್ ಆಗಿ ವರ್ಕ್ ಆಗ್ತಿರೋದಿಲ್ಲ. ಕಳೆದ ದಶಕ ಅಂದ್ರೆ ಲಾಸ್ಟ್ 10 years ಅನ್ನ ನಾವು ನೋಡಿದಾಗ ವಿದೇಶಿ ಸಾಲ ಪಾವತಿಗೆ ಅಂದ್ರೆ ಬೇರೆ ದೇಶದಿಂದ ನಾವೇನ್ ಸಾಲ ಮಾಡಿರ್ತೀವಿ ಅದನ್ನ ತೀರ್ಸೋದಕ್ಕಂತಾನೆ ನಮ್ಮ ಸರ್ಕಾರದ ಆದಾಯ ಪಾಲು ಏನಿದೆ ಅದು 2 ಪಟ್ಟು ಜಾಸ್ತಿ ಆಗಿದೆ. ಅಂದ್ರೆ ಹೆಚ್ಚು ಕಡಿಮೆ ಆದಾಯದ ದೇಶಗಳಿಗೆ ಇದು 6% ಇಂದ 14% ವರೆಗೂ ಜಾಸ್ತಿ ಆಗಿದೆ. ಇಷ್ಟು ಸಾಲದು ಅಂತ 25% ಅಷ್ಟು ಕೂಡ ಜಾಸ್ತಿ ಆಗ್ತಾನೆ ಇದೆ. ಹೀಗಿದ್ದಾಗ ಆರೋಗ್ಯಕ್ಕೆ ಬೇಕಾಗಿರುವಂತಹ ಫೆಸಿಲಿಟಿ ಎಲ್ಲಿ ಚೆನ್ನಾಗಿ ಸಿಗತ್ತೆ? ಬೇರೆ ದೇಶದಲ್ಲಿ ಮಾಡಿರುವಂತಹ ಸಾಲ ಆಗಿರ್ಬೋದು, ಟ್ಯಾಕ್ಸಸ್ ಆಗಿರ್ಬೋದು, ಅದನ್ನ ಪೇ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಆರೋಗ್ಯ ವೆಚ್ಚದಲ್ಲಿ ನಮ್ಮ ದೇಶ ಹಿಂದುಳಿತಾ ಇದೆ. ನಂಬರ್ 1, ಹೆಣಗಾಡ್ತಿರುವಂತಹ ಆರೋಗ್ಯ ವ್ಯವಸ್ಥೆಗಳು ಏನಿದೆ ಅಂದ್ರೆ ಹೆಲ್ತ್ ಕೇರ್ ಸಿಸ್ಟಮ್ಗೆ ಬಂದಿರುವಂತಹ ವ್ಯವಸ್ಥೆಗಳು ಕರೆಕ್ಟ್ ಆಗಿ ನಡೀತಿಲ್ಲ. ಇದು ಒಂದು ಆರೋಗ್ಯ ಸಿಸ್ಟಮ್ಗೆ ಬೇಕಾಗಿರುವಂತಹ ವ್ಯವಸ್ಥೆಗಳಾಗಿರ್ಬೋದು, ಸಾರ್ವಜನಿಕರಿಗೆ ಮಾಡಬೇಕಾಗಿರುವಂತಹ ಆಸ್ಪತ್ರೆಗಳಾಗಿರ್ಬೋದು, ಹಣಕಾಸಿನ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲನೂ ಕೂಡ ಕೊರತೆಯನ್ನ ಎದುರಿಸ್ತಿರೋದ್ರಿಂದ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಖರ್ಚು ಏನಿದೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳಕ್ ಆಗ್ತಿಲ್ಲ. ನಂಬರ್ 2, ಟಫ್ ಚಾಯ್ಸಸ್, ಕಠಿಣ ಆಯ್ಕೆಗಳು. ಈಗ ಸರ್ಕಾರ ಏನ್ ಮಾಡತ್ತೆ, ಆರೋಗ್ಯಕ್ಕೆ ಬೇಕಾಗಿರುವಂತಹ ಬೇಸಿಕ್ ಫೆಸಿಲಿಟೀಸ್ಗಳು ಮತ್ತೆ ಎಜುಕೇಶನ್ ಮತ್ತೆ ಸಾಲವನ್ನ ರೀಪೇ ಮಾಡಬೇಕಾದ್ರೆ ಅದನ್ನ ಆಯ್ಕೆ ಮಾಡ್ಕೊಳತ್ತೆ. ಸೊ ಇದರಿಂದ ಏನಾಗುತ್ತೆ, ಆರೋಗ್ಯ ಸಿಸ್ಟಮ್ ಡೌನ್ ಆಗ್ತಾ ಬರ್ತಿರುತ್ತೆ. ಸರ್ಕಾರ ಇಲ್ಲಿ ಎಜುಕೇಶನ್ ಮತ್ತೆ ಬೇಸಿಕ್ ಫೆಸಿಲಿಟೀಸ್ಗೆ ಕೊಡುವಂತಹ ಆದ್ಯತೆನ ಆರೋಗ್ಯಕ್ಕೆ ಕೊಡ್ತಾ ಇಲ್ಲ. ನಂಬರ್ 3, ಅನ್ರಿಲಯಬಲ್ ಏಡ್. ಅಂದ್ರೆ ಅನೇಕ ದೇಶಗಳು ಏನ್ ಮಾಡುತ್ತೆ, ಅಂತಾರಾಷ್ಟ್ರೀಯ ನೆರವನ್ನ ತಗೊಳತ್ತೆ. ಅಂದ್ರೆ ನಮ್ಮ ದೇಶಕ್ಕೆ ಏನಾದ್ರೂ ಪ್ರಾಬ್ಲಮ್ ಬಂತು ಅಂತಂದ್ರೆ ಆರೋಗ್ಯ ಕರೆಕ್ಟ್ ಆಗಿರ್ಬೇಕು, ಈ ಸಿಸ್ಟಮ್ ಕರೆಕ್ಟ್ ಆಗಿರ್ಬೇಕು ಅಂತ ಹೆಲ್ಪ್ಗಳು ತಗೊಳುತ್ತೆ. ಆದ್ರೆ ನಮ್ಮ ದೇಶ ಆ ಹೆಲ್ಪ್ ಅನ್ನ ತಗೊಳ್ತಿದ್ಯಾ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿದೆ. ನಂಬರ್ 4, ನೋ ಪಬ್ಲಿಕ್ ಫಂಡಿಂಗ್, ನೋ ಸೇಫ್ಟಿ ನೆಟ್. ಅಂದ್ರೆ ಸಾರ್ವಜನಿಕ, ನಾವು ಪಬ್ಲಿಕ್ ಅಂತ ಏನ್ ಹೇಳ್ತೀವಿ ಅದರಿಂದನೂ ಕೂಡ ಫಂಡಿಂಗ್ ಆಗ್ಬೇಕಾಗತ್ತೆ. ಸರ್ಕಾರದ ಬೆಂಬಲ ಇಲ್ಲ ಅಂತಂದ್ರೆ ಈ ಕುಟುಂಬಗಳು ಏನ್ ಮಾಡತ್ತೆ ಅಂದ್ರೆ ನಾವು ಪಬ್ಲಿಕ್ ಏನ್ ಮಾಡ್ತೀವಿ, ನಮ್ಮ ಜೇಬಿಂದ
ಕಡೆಯಿಂದ ದುಡ್ಡನ್ನ ಕೊಡ್ತೀವಿ, ಬಡತನ ಇನ್ನೂ ಜಾಸ್ತಿ ಆಗತ್ತೆ, ವ್ಯವಸ್ಥೆಗಳು ಕೂಡ ಕರೆಕ್ಟ್ ಆಗಿ ಇರೋದಿಲ್ಲ, ಎಲ್ಲಾ ಸಿಸ್ಟಮ್ ಸಹ ತುಂಬಾ ಕಾಸ್ಟ್ಲಿ ಆಗತ್ತೆ. ಇದು ಕೇವಲ ಪ್ರಶ್ನೆ ಮಾತ್ರ ಅಲ್ಲ, ಇದು ಎಚ್ಚರಿಕೆ ಅಂತಾನೂ ಕೂಡ ಹೇಳ್ಬೋದು. ಸರ್ಕಾರ ಆರೋಗ್ಯದ ವೆಚ್ಚವನ್ನ ಹೆಚ್ಚಿಸಬೇಕು ಅಂತಂದ್ರೆ ಆರೋಗ್ಯಕ್ಕೆ ಆದ್ಯತೆನ ಕೊಡಬೇಕು, ಸಾರ್ವಜನಿಕರಿಂದ ಫಂಡ್ ಅನ್ನ ಜಾಸ್ತಿ ಮಾಡಬೇಕು, ಲಕ್ಷಾಂತರ ಜನರ ಆರೋಗ್ಯ ಏನಿದೆ ಇದನ್ನ ಕ್ಲಿಯರ್ ಮಾಡಬೇಕು. ಇದರಿಂದ ರಾಷ್ಟ್ರಗಳ ಆರ್ಥಿಕತೆ ಸಮತೋಲನ ಏನಾಗತ್ತೆ, ಖಂಡಿತವಾಗ್ಲೂ ಸ್ಟೇಬಲ್ ಆಗತ್ತೆ. ಇವತ್ತಿನ ಟಿಡ್ ಬಿಟ್ಸ್. ನಂಬರ್ 1, Q2 FY25 ಪ್ರಕಾರ ನಮ್ಮ ಭಾರತದ GDP ಗ್ರೋತ್ ಏನಿದೆ ಇದು ತುಂಬಾ ಕಮ್ಮಿ ಆಗ್ತಿದೆ, ಅಂದ್ರೆ 6.5%ಗೆ ಇಳಿದಿದೆ. ಇದರ ಕಾರಣ ಏನು? ಹೆವಿ ರೈನ್ಫಾಲ್, ವೀಕ್ ಎಕ್ಸ್ಪೋರ್ಟ್ಸ್, ಹಾಗೇನೆ ಕಾಂಟ್ರಾಕ್ಟಿಂಗ್ ಕಾರ್ಪೊರೇಟ್ ಮಾರ್ಜಿನ್ಸ್ ಇಂದನೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಇದು 7% ಗ್ರೋತ್ ಅಲ್ಲೂ ಕಮ್ಮಿ ಆಗಿದೆ. ಹಾಗೆ ಅಗ್ರಿಕಲ್ಚರ್ ಏನಿದೆ ಅದು ಕೂಡ 2%ಗೆ ಇಳಿದಿದೆ. ಇದೆಲ್ಲನೂ ಕೂಡ ಎಕನಾಮಿಕ್ ಪ್ರೆಷರ್ನ ಜಾಸ್ತಿ ಮಾಡಿದೆ. ನಂಬರ್ 2, NTPC ಏನ್ ಮಾಡ್ತಿದೆ ಗೊತ್ತಾ? ₹1.85 ಟ್ರಿಲಿಯನ್ ಗ್ರೀನ್ ಹೈಡ್ರೋಜನ್ ಹಬ್ ಅನ್ನ ಆಂಧ್ರ ಪ್ರದೇಶದಲ್ಲಿ ಲಾಂಚ್ ಮಾಡ್ತಿದೆ. ಅದು ಕೂಡ ಗ್ಲೋಬಲ್ ಫರ್ಮ್ಸ್ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ. ಏನು ಗೊತ್ತಾ? ಇಂಡಸ್ಟ್ರಿಯಲ್ ಡಿಕಾರ್ಬನೈಸೇಷನ್ ನ ಲೆವರೇಜ್ ಮಾಡೋದಕ್ಕೆ. ಈ ಒಂದು ರಿನ್ಯೂವಬಲ್ ಎನರ್ಜಿನ ಲೆವರೇಜ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ಈ ಒಂದು ಸ್ಟೀಲ್ ಇಂಡಸ್ಟ್ರಿ ಆಗಿರ್ಬೋದು ಮತ್ತೆ ಅಲ್ಯೂಮಿನಿಯಂ ಇಂಡಸ್ಟ್ರಿ ಆಗಿರ್ಬೋದು, ಇದು ಇಂಡಿಯಾದಲ್ಲಿ ಗ್ರೀನ್ ಹೈಡ್ರೋಜನ್ ಅನ್ನ ಒಂದು ಟಾಪ್ ಪೊಸಿಷನ್ಗೆ ಕರ್ಕೊಂಡು ಹೋಗುತ್ತೆ. ನಂಬರ್ 3, 51% ಅಷ್ಟು ಸರ್ಜ್ ಇಂಪೋರ್ಟ್ಸ್ ಏನಿದೆ ಇದು ಸ್ಟೀಲ್ ಪ್ರೈಸಸ್ ಮೇಲೆ 4 ಇಯರ್ಸ್ ವರೆಗೂ ಕೂಡ ಕಮ್ಮಿ ಆಗಿದೆ. ಡೊಮೆಸ್ಟಿಕ್ ಕನ್ಸಂಪ್ಷನ್ಸ್ ಅಲ್ಲಿ 12% ರೇಸ್ ಆಗಿದ್ರೂ ಸಹ ಈ ಒಂದು ಮಾರ್ಜಿನ್ಸ್ ಏನಿದೆ ಇದು ಟಾಟಾ ಸ್ಟೀಲ್ ಮತ್ತೆ ಸೇಲ್ ಅಂತ ಒಂದು ಕಂಪ್ನೀಸ್ ಮೇಲೆ ಒಂದು ರೀಸ್ಟಾಕಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡಿಮ್ಯಾಂಡ್ ಮೇಲೂ ಕೂಡ ಜಾಸ್ತಿ ಆಗಿದೆ. ನಂಬರ್ 4, ಅಡ್ವೆಂಟ್ ಇಂಟರ್ನ್ಯಾಷನಲ್ ಕಂಪನಿ ಸರಿಸುಮಾರು 51.74% ಸ್ಟೇಕ್ಸ್ ಏನಿದೆ ಇದನ್ನ VIP ಇಂಡಸ್ಟ್ರೀಸ್ ಅಲ್ಲಿ ಅಕ್ವೈರ್ ಮಾಡ್ತಿದೆ. ಹಾಗೂ ಇದರ ಕಾಸ್ಟ್ ಬಂದ್ರು 3,379 crores. 25.7% ಸ್ಟಾಕ್ ಡಿಕ್ಲೈನ್ ಆದ್ರೂ ಕೂಡ ಇದು VIP ಸ್ಟ್ರಾಟಜಿ ಏನಿದೆ ಇದು ಕಾಂಪಿಟೇಷನ್ ಅನ್ನ ಬಿಲ್ಡ್ ಮಾಡಬಹುದು. ಅಂದ್ರೆ D2C ಬ್ರಾಂಡ್ಸ್ ಅಂಡ್ ಗ್ಲೋಬಲ್ ಪ್ಲೇಯರ್ಸ್ ಲೈಕ್ ಸ್ಯಾಮ್ಸನೈಟ್ಗೆ ಖಂಡಿತವಾಗ್ಲೂ ಕಾಂಪಿಟೇಷನ್ ಅನ್ನ ತಗೊಂಡ್ ಬರತ್ತೆ. ಇದು ಇವತ್ತಿನ ಡೈಲಿ ಬ್ರೀಫ್. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ, ಸೈನಿಂಗ್ ಆಫ್. ನಾಳೆ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್.